ಮೈತ್ರಿ ಪಕ್ಷಗಳ ಪತ್ರಿಕಾಗೋಷ್ಠಿಯ ಟಾರ್ಗೆಟ್ ನಂಬರ್ 1 ಆಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಅದಕ್ಕೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ರು ಉತ್ತರ ಕೊಡ್ತಾರೆ. ಹೆಣದ ಮೇಲೆ ಬಿಜೆಪಿ ಜೆಡಿಎಸ್ಗಳ ರಾಜಕಾರಣ ಮಾಡ್ತಿದ್ದಾವೆ, ಮಾಡ್ಲಿ, ನಾನು ಉತ್ತರ ಕೊಡ್ತೀನಿ. ಯಾರು ಏನಾದ್ರೂ ಹೇಳಿ ನಿಧಾನವಾಗಿ ನಾನು ಉತ್ತರ ಕೊಡ್ತೀನಿ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರೆ, ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಸಂದರ್ಭದಲ್ಲಿ ನಡೆದ ಕಾಲ್ತುಳಿತದ ಪ್ರಕರಣದಲ್ಲಿ ನರೇಂದ್ರ ಮೋದಿ ಅವರನ್ನು ಅಕ್ಯೂಸ್ ನಂಬರ್ 1, ಅಮಿತ್ ಶಾ ಅವರನ್ನು ಅಕ್ಯೂಸ್ ನಂಬರ್ 2 ಮಾಡಲಿ. ಸತ್ತವರ ಬಗ್ಗೆ ಅನುಕಂಪ ಇದೆಯೋ, ರಾಜಕಾರಣ ಇದೆಯೋ ಇವರಿಗೆ? ಯಾವತ್ತೂ ಸಾರ್ವಜನಿಕ ಹಿತಾಸಕ್ತಿಯ ಬಗ್ಗೆ ಗೌರವ ಇಲ್ಲ. ಇವತ್ತು ಅವರು ಮಾಡ್ತಾ ಇರೋದು ರಾಜಕೀಯ ಆರೋಪವನ್ನೇ ಅಂದ್ರು ಡಿಕೆ ಸುರೇಶ್. ಮೇಲೆ ರಾಜಕಾರಣ ಮಾಡ್ತಾವ್ರೆ, ಮಾಡ್ಕೊಳ್ಳಿ, ನಾನು ನಿಧಾನ ಉತ್ತರ ಕೊಡ್ತೀನಿ. ಐ ವಿಲ್ ಆನ್ಸರ್ ಎವ್ರಿ ಒನ್ ಲೇಟರ್, ನಾಟ್ ನೌ. ನಿಧಾನವಾಗಿ ನಾನು ಉತ್ತರ ಕೊಡ್ತೀನಿ. ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಎಣದ ಮೇಲೆ ರಾಜಕಾರಣ ಮಾಡ್ತಾವ್ರೆ, ಮಾಡ್ಕೊಳ್ಳಿ, ನಾನು ನಿಧಾನ ಉತ್ತರ ಕೊಡ್ತೀನಿ. ನೋಡಿ, ಕುಮಾರಸ್ವಾಮಿ ಅವರು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಕುಮಾರಸ್ವಾಮಿ ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಡ್ರಾಮಾ ಆಡ್ತಾರೆ, ಯಾವ ರೀತಿ ಅದನ್ನು ತಿರ್ಚ್ತಾರೆ ಅಂತಕ್ಕಂಥದ್ದು. ಅವ್ರಿಗೆ ಸತ್ತವರ ಬಗ್ಗೆ ಅನುಕಂಪ ಇದೆಯೋ ಅಥವಾ ರಾಜಕೀಯ ಇದೆಯೋ ಅನ್ನೋದನ್ನು ರಾಜ್ಯದ ಜನ ತೀರ್ಮಾನ ಮಾಡಬೇಕು. ಅವರು ಸತ್ತವರ ಮೇಲೆ ರಾಜಕಾರಣ ಮಾಡಿಕೊಂಡೇ ರಾಜಕೀಯವನ್ನು ಬೆಳೆದು ಬಂದಂಥವ್ರು. ಅವ್ರಿಗೆ ಜನರ ಬಗ್ಗೆ, ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಯಾವತ್ತೂ ಕೂಡ ಅವ್ರಿಗೆ ಗೌರವ ಆಗಲಿ, ಅವರು ನಡ್ಕೊಳ್ತಕ್ಕಂಥ ರೀತಿ ಆಗಲಿ ಯಾವತ್ತೂ ಕೂಡ ಇಲ್ಲ. ಸೊ ಇವತ್ತು ಕೂಡ ರಾಜಕೀಯಕ್ಕೋಸ್ಕರ ಇನ್ನೊಬ್ಬರನ್ನ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ವಿಜೇಂದ್ರನ್ಗೆ ಹೇಳಿ ಪ್ರಧಾನಮಂತ್ರಿನ, ಹೋಮ್ ಮಿನಿಸ್ಟ್ರನ್ನ A1 A2 ಫಸ್ಟ್ ಮಾಡಲಿ, ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಘಟನೆಗೆ A1 A2 ಮಾಡಲಿ. ಹೇಳಿಲ್ವಾ? ಕುಮಾರಸ್ವಾಮಿ ನೈತಿಕ ಹೊಣೆ ಹೊರಬೇಕು. ಯಾವ್ಯಾವ ಸಂದರ್ಭದಲ್ಲಿ ಅವರು ನೈತಿಕ ಹೊಣೆ ಹೊತ್ತಿದ್ದಾರೆ ಅನ್ನೋದನ್ನು ತಿಳಿಸ್ಬೇಕು. ನೋಡ್ರಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡೋದು ಬಿಟ್ಟರೆ ಇವ್ರಿಗೇನು ಬೇರೆ ಗೊತ್ತೇ ಇಲ್ಲ ರೀ. ಏನೇ ಯಾರದೇ ಮನೇಲಿ ಏನೇ ಆಯಿತು ಅಂತ ಅಂದ್ರೂ ಶಿವಕುಮಾರೇ ಕಾರಣ. ಏನು ಮಾಡೋಕ್ಕಾಗತ್ತೆ ಅದಕ್ಕೆ? ಇವತ್ತು ಬಹುಶಃ ರಾಜ್ಯದ ರಾಜಕಾರಣದಲ್ಲಿ ಎಲ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಕಾಣ್ತಾ ಇದ್ದಾರೆ ಹೊರತು ಬೇರೆಯವ್ರು ಯಾರು ಕಾಣಿಸ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.